ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ SSCಯಲ್ಲಿ ಖಾಲಿರ್ತಂಥ ಕಂಬೈನ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ CHSL ಹುದ್ದೆಗಳ ಕನ್ಫರ್ಮ್ ಆಗಿದ್ದು. ನೋಡಿರಿ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಮೊದಲೇದಾಗಿ 6/2025 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು 18/7/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ 18/7/2025 ಕೊನೆಯ ದಿನಾಂಕ. ಮತ್ತಿನ ಅಪ್ಲಿಕೇಶನ್ ಫೀಯನ್ನು 19/7/2025 ಒಳಗಾಗಿ ಪೇ ಮಾಡಬೇಕಾಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದರೆ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಲು 23/7/2025 24/7/2025 ನಿಮ್ಗೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಈ ಎಕ್ಸಾಮ್ಗೆ ಟೈರ್ 1 ಮತ್ತು ಟೈರ್ 2 ಅಂತ ಎರಡು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತವೆ. ನೋಡಿರಿ, ಅವು ಯಾವ ಡೇಟಿಗೆ ನಡೀತಾವಂತ ಕೂಡ ಅವರು ಎಕ್ಸಾಮನ್ನು ಮೆನ್ಷನ್ ಮಾಡಿದ್ದಾರೆ. ನೋಡಿರಿ, 8/9/2025 18/9/2025 ಟೈರ್ 1 ಎಕ್ಸಾಮ ನಡೀತದೆ. ಇನ್ನು ಎರಡನೇದು ಟೈರ್ 2 ಎಕ್ಸಾಮ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿದ್ದು, ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 2026 ನಡೀತದೆ. ನೋಡಿರಿ, ಸ್ಯಾಲ್ರಿ ಯಾವ ರೀತಿ ಐತೆ ಈ ಹುದ್ದೆಗಳಿಗೆ. ನೋಡಿರಿ ಇದರಲ್ಲಿ ಹುದ್ದೆಗಳಿಗೆ ತಕ್ಕಂತೆ ಸ್ಯಾಲ್ರಿ ಕೂಡ ಬೇರೆ ಬೇರೆ ಆಗಿದೆ. ನೋಡಿರಿ, ಮೊದಲನೇದಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗೆ 19,900ರಿಂದ 63,200ವರೆಗೂ ಸ್ಯಾಲ್ರಿ ಸಿಗುತ್ತೆ. ನೋಡಿರಿ, ಎರಡನೇದು ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಗೆ ಅಂದರೆ DEO. ಈ ಹುದ್ದೆಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ 25,500ರಿಂದ 81,100ವರೆಗೂ ಸ್ಯಾಲ್ರಿ ಸಿಗುತ್ತೆ. ಮತ್ತು ಡಾಟಾ ಎಂಟ್ರಿ ಗ್ರೇಡ್ A ಹುದ್ದೆ, ಇದು 25,500ರಿಂದ 81,500 ಈ ಹುದ್ದೆಗೆ ಸ್ಯಾಲ್ರಿ ಐತೆ. ಮತ್ತು SSC CHSLಲ್ಲಿ ಖಾಲಿ ಇರೋ ಹುದ್ದೆಗಳು 3,131 ಹುದ್ದೆಗಳು ಖಾಲಿವೆ. ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕಾಗಿರ್ತದೆ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಏಜ್ ಲಿಮಿಟನ್ನು ನಿಗದಿಪಡಿಸ್ಯಾರಂದ್ರೆ, ನೋಡಿರಿ, ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತಿನ್ನು ಈ ಹುದ್ದೆಯಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ನೀಡಿದ್ದಾರೆ. ನೀವು SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ನಿಮಗೆ ನೀಡ್ತಾರೆ. ಇನ್ನು OBC ಅಭ್ಯರ್ಥಿಯಾಗಿದ್ದರೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 10 ವರ್ಷ, ಅನ್ರಿಸರ್ವ್ಡ್ ಪರ್ಸನ್ಗೆ, ಮತ್ತು SC ST ಆಗಿದ್ದರೆ 15 ವರ್ಷ, ಮತ್ತು OBC ಅಭ್ಯರ್ಥಿಗಳಾಗಿದ್ದರೆ 13 ವರ್ಷ ಏಜ್ ರಿಲ್ಯಾಕ್ಸೇಷನ್ಸನ್ನು ನೀಡಿದ್ದಾರೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದರೆ, ನೋಡಿರಿ, ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿದೆ. ಇದು SC ST PWBD ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ಗೆ ಮತ್ತು ವುಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿದ್ದು, ಇದನ್ನು ನೀವು 19/7/2025 ಒಳಗಾಗಿ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ಇನ್ನು ಕರ್ನಾಟಕಕ್ಕೆ ಎಕ್ಸಾಮ್ ಸೆಂಟ್ರನ್ನ ಎಲ್ಲೆಲ್ಲಿ ನೀಡ್ಯಾರಂದ್ರೆ, ಮೊದಲನೇದಾಗಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಗೆ ಕರ್ನಾಟಕದಲ್ಲಿ ಇಷ್ಟು ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದರೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ನ ನೋಡಿರಿ, ಟೈರ್ 1 ಮತ್ತು ಟೈರ್ 2 ಅಂತ ಎಕ್ಸಾಮನ್ನು ನಡೆಸ್ತಾರೆ. ಈ ಎಕ್ಸಾಮ್ದಲ್ಲಿ ಸಬ್ಜೆಕ್ಟ್ ಯಾವ ರೀತಿ ಇದಾವೆ, ಮಾರ್ಕ್ಸ್ ಯಾವ ರೀತಿ ಐತಿ ಮತ್ತು ಟೈಮಿಂಗ್ ಯಾವ ರೀತಿ ಐತೆ ಅಂತ ನೋಡೋಣ. ಮೊದಲೇದಾಗಿ ನೋಡಿರಿ, ಟೈರ್ 1 ಎಕ್ಸಾಮಿನೇಷನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್, ಇದು ಬೇಸಿಕ್ ನಾಲೆಜ್ ಆಗಿರ್ತೈತಿ. 25 ಕ್ವಶನ್ಸ್ ಇರ್ತವೆ, 50 ಮಾರ್ಕ್ಸ್ ಇರುತ್ತೆ. ಇನ್ನು ಎರಡನೇದಾಗಿ ಜನರಲ್ ಇಂಟೆಲಿಜೆನ್ಸ, ಇದು 25 ಕ್ವಶನ್ಸ, 50 ಮಾರ್ಕ್ಸ. ಮೂರನೇದು ಕ್ವಾಂಟಿಟಿ ಆಪ್ಟಿಟ್ಯೂಡ, 25 ಕ್ವಶನ್ಸ, 50 ಮಾರ್ಕ್ಸ. ಇನ್ನು ಜನರಲ್ ಅವೇರ್ನೆಸ್ಸ 25 ಕ್ವಶನ್ಸ, 50 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ಇದು 1 ತಾಸಿನ ಎಕ್ಸಾಮ, ಟೈರ್ 1 ಎಕ್ಸಾಮ್ ಆಗಿರ್ತದೆ. ಮತ್ತು ಈ ಎಕ್ಸಾಮ್ನಲ್ಲಿ 0.50 ನೆಗೆಟಿವ್ ಮಾರ್ಕಿಂಗ ಕಟ್ ಆಗತ್ತೆ ನೋಡಿರಿ. ಇನ್ನು ಇದೇ ರೀತಿ ಟೈರ್ 2 ಎಕ್ಸಾಮಿನೇಷನ್ ನೋಡೋದಾದರೆ
ನೋಡ್ರಿ ಇದ್ರಾಗ ಸೆಕ್ಷನ್ ವೈಸ್ ಐತಿ. ಮೊದಲೇ ಸೆಕ್ಷನ್ 1 ಮ್ಯಾಥಮೆಟಿಕಲ್ ಎಬಿಲಿಟೀಸ್ 30 ಕ್ವಶನ್ಸ್ ಇರ್ತಾವೆ. ಎರಡನೇದು ರೀಸನಿಂಗ್ ಮತ್ತು ಜನರಲ್ ಇಂಟೆಲಿಜೆನ್ಸ 30 ಕ್ವಶನ್ಸ. ಟೋಟಲಾಗಿ 60 ಕ್ವಶನ್ಸ್ ಇರ್ತಾವೆ. 60 ಕ್ವಶನ್ಸ 3 ಮಾರ್ಕ್ಸ್ ಒಂದು ಕ್ವಶನ್ಗೆ 3 ಮಾರ್ಕ್ಸ, ಅಂದರೆ ಟೋಟಲಿ 180 ಮಾರ್ಕ್ಸನ್ನು ಒಳಗೊಂಡಿರ್ತದೆ. ಇನ್ನು ಸೆಕ್ಷನ್ 2 ಆಗಿ ನೋಡೋದಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ಸ ಇದು 40 ಕ್ವಶನ್ಸ್ ಇರ್ತಾವೆ. ಎರಡನೇದು ಜನರಲ್ ಅವೇರ್ನೆಸ್ 20 ಕ್ವಶನ್ಸ. ಇದ್ರಾಗ ಕೂಡ ಟೋಟಲ 60 ಕ್ವಶನ್ಸ್ ಇದ್ದು ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ, ಟೋಟಲಾಗಿ 180 ಮಾರ್ಕ್ಸನ್ನು ಒಳಗೊಂಡಿರ್ತೈತಿ. ಇದು ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಎರಡೂ ಕೂಡಿ 1 ತಾಸಿನ ಎಕ್ಸಾಮ್ ಇರುತ್ತೆ. ಮತ್ತು ಯಾರಾದರೂ PWBD ಅಭ್ಯರ್ಥಿಯಾಗಿದ್ದರೆ, ಅಂದರೆ ಪ್ಯಾರಾ 7.1, 7.2 ಮತ್ತು 7.3 ಅಭ್ಯರ್ಥಿಯಾಗಿದ್ದರೆ ಅವರಿಗೆ 20 ನಿಮಿಷಗಳ ಕಾಲ ಹೆಚ್ಚಿನ ಅವಧಿಯನ್ನು ನೀಡ್ತಾರೆ. ಇನ್ನು ಟೈರ್ 2ನಲ್ಲಿ ಸೆಕ್ಷನ್ 3 ಅಂತೇಳಿ ಇದು ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಆಗಿದ್ದು 15 ಕ್ವಶನ್ಸ್ ಇದ್ದು ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ, ಟೋಟಲಾಗಿ 45 ಮಾರ್ಕ್ಸಿನ ಎಕ್ಸಾಮ್ ಆಗಿರ್ತದೆ. ಇದಕ್ಕೆ ಟೈಮ್ ಬಂದ್ಬಿಟ್ಟು 18 ನಿಮಿಷ ಇರುತ್ತೆ. ಮತ್ತು PWBD ಅಭ್ಯರ್ಥಿಗೆ 20 ನಿಮಿಷ ಆಗಿರ್ತದೆ. ಇನ್ನು ಪಾರ್ಟ್ ಎ ಅಂತ ಇದರಲ್ಲಿ ಸೆಕ್ಷನ್ 4 ಒಳಗೆ ಪಾರ್ಟ್ ಎ ಅಂತ ಇದು ಸ್ಕಿಲ್ ಟೆಸ್ಟ್ ಆಗಿರ್ತದೆ. ಅಂದರೆ ಡಾಟಾ ಎಂಟ್ರಿ ಆಪ್ರೇಟರ್ ಅಭ್ಯರ್ಥಿ ಹುದ್ದೆಗೆ 15 ನಿಮಿಷ. ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಗೆ ಈ ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ. ಇದು 15 ನಿಮಿಷ ಆಗಿರ್ತದೆ. ಮತ್ತು PWBD ಅಭ್ಯರ್ಥಿಯಾಗಿದ್ದರೆ ಅವರಿಗೆ 20 ನಿಮಿಷಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ನೋಡ್ರಿ, ಸ್ಕಿಲ್ ಟೆಸ್ಟ್ ಮತ್ತು ಟೈಪಿಂಗ್ ಟೆಸ್ಟ್ ಇದು ಡಾಟಾ ಎಂಟ್ರಿ ಆಪ್ರೇಟರ್ಸ್ಗೆ 15 ನಿಮಿಷ. ಇನ್ನು ಪಾರ್ಟ್ ಸಿ ಅಂತ ಟೈಪಿಂಗ್ ಟೆಸ್ಟ್ LDC ಮತ್ತು JSA. ನೋಡಿ, ಪಾರ್ಟ್ ಸಿಯಲ್ಲಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇದು 10 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. PWBD ಅಭ್ಯರ್ಥಿಗಳಿಗೆ 15 ನಿಮಿಷನ ನೀಡಿರ್ತಾರೆ. ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. SSC ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.